ಡಿಸೆಂಬರ್ 5. ಆದದರಿಂದ ಸಹೋದರರೇ, ನಿಮ್ಮ ಕರೆಯುವಿಕೆಯನ್ನು ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಜಾಗೃತೆಯಾಗಿರಿ. ಯಾಕೆಂದರೆ ಇವುಗಳನ್ನು ನೀವು ಮಾಡಿದರೆ ಎಂದಿಗೂ ತಪ್ಪಿ ಹೋಗುವುದಿಲ್ಲ. 2 ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಈ ಮೇಲಿನ ವಿಚಾರಗಳನ್ನು ಪರಿಪೂರ್ಣವಾಗಿ ಮಾಡುವುದು ಮಾತ್ರವೇ ಅಂತಿಮ ಕಾರ್ಯವಲ್ಲ, ಮತ್ತು ಕ್ರಿಸ್ತನ ನೀತಿಯು ನಮ್ಮ ದ್ರೋಹಗಳನ್ನು ಮರೆಮಾಡುವುದು ಮತ್ತು ನಮ್ಮ ಅನುದಿನದ ಕೊರತೆಗಳನ್ನು ಸರಿದೂಗಿಸುವುದು ಮಾತ್ರವಲ್ಲ, ಆದರೆ ನಮ್ಮ ನಂಬಿಕೆಗೆ ಕ್ರಿಸ್ತನು ಹೊರಿಸಿದ ನೀತಿಯನ್ನು ಸೇರಿಸಿದರೆ ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಈ ಎಲ್ಲಾ ಕೃಪೆಗಳನ್ನು ನಾವು ಬೆಳೆಸಿಕೊಂಡಿದ್ದಾದರೆ ನಾವು ಎಡವಿ ಬೀಳುವುದಿಲ್ಲ. ನಾವು ಮಾಡಬಹುದಾದ ಎಲ್ಲವನ್ನು ಮಾಡಿದ ನಂತರವೂ ನಾವು ಪ್ರಯೋಜನವಿಲ್ಲದ ಸೇವಕರಾಗಿದ್ದೇವೆ. ನಮ್ಮ ಸ್ವಂತ ನೀತಿಯಲ್ಲಿ ಭರವಸೆ ಇಡಲು ನಾವು ಧೈರ್ಯವಿಲ್ಲದವರಾಗಿದ್ದೇವೆ. ಆದರೆ ಕ್ರಿಸ್ತನಲ್ಲಿರುವ ನಂಬಿಕೆಯಿಂದ ನಮಗೆ ಸಿಗುವ ನಿಲುವಂಗಿಯು ನಮ್ಮದಾಗುತ್ತದೆ. ಸ್ಥಿರವಾದ ಎಚ್ಚರಿಕೆಯಿಂದ ನಾವು ನಮ್ಮ ಸ್ವಂತ ರಕ್ಷಣೆಯನ್ನು ಭಯದಿಂದಲೂ ಮತ್ತು ನಡುಕದಿಂದಲೂ ಸಾಧಿಸಿಕೊಳ್ಳುತ್ತೇವೆ. ಯಾರೆಲ್ಲಾ ಪಾಪವನ್ನು ತ್ಯಜಿಸಲು ಬಯಸುತ್ತಾರೋ ಮತ್ತು ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂದು ತಿಳಿದು ಪರಿಶುದ್ಧತೆಯನ್ನು ಹುಡುಕುವವರಿಗೆ ಮಾತ್ರ ಕ್ರಿಸ್ತನ ನೀತಿಯು ಅನ್ವಯಿಸುತ್ತದೆ. ರೀಪ್ರಿಂಟ್ 2155. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ ನಾವು ಮಾತಾಡೋಕ್ ಹೊರಟಿರೋ ವಿಷಯ ಐ ಪೀಟರ್ 1.10. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಹೌದು, ಖಂಡಿತ. ಒಂದ್ ಕಡೆ ಹೇಳುತ್ತೆ, ನಿಮ್ಮ ಕರೆಯುವಿಕೆಯನ್ನ ದೃಢಪಡಿಸಿಕೊಳ್ಳಿ, ಇಲ್ಲದಿದ್ರೆ ತಪ್ಪಿ ಬೀಳ್ತೀರಾ ಅಂತ. ಇನ್ನೊಂದ್ ಕಡೆ ನಾವು ಯಾವಾಗ್ಲೂ ಕೇಳೋದು ನಂಬಿಕೆ ಇದ್ರೆ ಸಾಕು ಅಂತ. ಸೊ ಈ ಎರಡನ್ನೂ ಹೇಗೆ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು? ಬನ್ನಿ, ಇವತ್ತಿನ ಡೀಪ್ ಡೈವ್ನಲ್ಲಿ ಇದನ್ನೇ ನೋಡೋಣ. ಹೌದು, ಇದು ಅನೇಕರನ್ನ ಕಾಡುವ ಪ್ರಶ್ನೆ. ಈ ವಚನದಲ್ಲಿರೋ ಒಂದು ಸ್ವಾರಸ್ಯಕರ ವಿಷಯ ಏನಂದ್ರೆ, ಇದು ನಮ್ಮನ್ನ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಎಲ್ಲೂ ಹೇಳಲ್ಲ. ಓ, ಹಾಗಾ? ಹೌದು. ನಾನು ಎಲ್ಲವನ್ನೂ 100% ಸರಿಯಾಗಿ ಮಾಡಬೇಕು ಅನ್ನೋ ಒಂದು ಒತ್ತಡ ಇರುತ್ತಲ್ಲ, ಅದಕ್ಕೆ ಆಕ್ಚುಲಿ ಈ ವ್ಯಾಖ್ಯಾನ ಒಂದು ದೊಡ್ಡ ರಿಲೀಫ್ ಕೊಡುತ್ತೆ. ಫೋಕಸ್ ಇರೋದು ನಾವು ಎಷ್ಟು ಶ್ರದ್ಧೆಯಿಂದ ಪ್ರಯತ್ನ ಪಡ್ತೀವಿ ಅನ್ನೋದ್ರ ಮೇಲೆ. ವಾವ್, ಇದು ನಿಜಕ್ಕೂ ದೊಡ್ಡ ನಿರಾಳತೆ ಕೊಡೋ ವಿಷಯ. ಯಾಕಂದ್ರೆ ಎಂದಿಗೂ ತಪ್ಪಿ ಬೀಳೋದಿಲ್ಲ ಅನ್ನೋ ಮಾತು ಕೇಳಿದ ತಕ್ಷಣ ಅಯ್ಯೋ, ಒಂದ್ ಸಣ್ಣ ತಪ್ಪು ಮಾಡಲೂಬಾರ್ದು ಅನ್ನೋ ಭಯ ಶುರುವಾಗುತ್ತೆ. ನಿಜ. ಹಾಗಾದ್ರೆ ನಮ್ಮ ಕೈಯಲಾದಷ್ಟು ಪ್ರಯತ್ನ ಪಡಬೇಕು, ಆದ್ರೆ ಪರಿಪೂರ್ಣತೆ ನಮ್ಮ ಗುರಿಯಲ್ಲ ಅಂತ ಹೇಳ್ಬಹುದು. ಸರಿ, ಆದ್ರೆ ಇಲ್ಲೇ ಇನ್ನೊಂದು ಗೊಂದಲ ಇದೆ. ಹೇಳಿ. ನಾವು ಎಷ್ಟೇ ಪ್ರಯತ್ನ ಪಟ್ರೂ ನಮ್ಮನ್ನ ನಿಷ್ಪ್ರಯೋಜಕ ಸೇವಕರು ಅಂತಾನೂ ಮೂಲಪಠ್ಯದಲ್ಲಿ ಹೇಳಲಾಗಿದೆಯಂತೆ. ಇದರ ಅರ್ಥವೇನು? ನಮ್ಮ ಪ್ರಯತ್ನಕ್ಕೆ ಬೆಲೆಯೇ ಇಲ್ವಾ? ಅದ್ಭುತವಾದ ಪ್ರಶ್ನೆ. ಇದು ವಿರೋಧಾಭಾಸದಂತೆ ಕಾಣುತ್ತೆ ಅಲ್ವಾ? ನಿಷ್ಪ್ರಯೋಜಕ ಸೇವಕರು ಅಂದ್ರೆ ನಮ್ಮ ಪ್ರಯತ್ನಗಳು ವೇಸ್ಟ್ ಅಂತಲ್ಲ. ಓಕೆ. ಅದರ ಅರ್ಥ, ನಮ್ಮ ಪ್ರಯತ್ನಗಳಿಂದ ನಾವು ರಕ್ಷಣೆಯನ್ನ ಗಳಿಸೋಕೆ ಸಾಧ್ಯವಿಲ್ಲ ಅಂತ. ಇದನ್ನು ಹೀಗೆ ಯೋಚಿಸಿ. ನೀವು ಸಾಲದಲ್ಲಿರುವಾಗ ನಿಮ್ಮ ಸ್ನೇಹಿತ ಬಂದು, ನಿನ್ನ ಸಾಲ ನಾನು ತೀರಿಸಿದ್ದೇನೆ ಅಂತ ಹೇಳ್ತಾನೆ. ಆ ಕ್ಷಣದಿಂದ ನೀವು ಸಾಲಮುಕ್ತರು. ಆದ್ರೆ ನಿಮ್ಮ ದಿನನಿತ್ಯದ ಖರ್ಚಿಗೆ ನೀವೇ ಜವಾಬ್ದಾರಿಯಿಂದ ದುಡಿಬೇಕು ಅಷ್ಟೇ. ಹಾಗೆಯೇ ನಮ್ಮ ರಕ್ಷಣೆ ಅನ್ನೋದು ಕ್ರಿಸ್ತನ ಆಪಾದಿತ ನೀತಿಯಿಂದ ಸಿಕ್ಕಿದ್ದು. ಒಂದು ನಿಮಿಷ, ಈ ಆಪಾದಿತ ನೀತಿ ಅನ್ನೋ ಪದವನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಅದು ನಮ್ಮ ಸ್ವಂತ ಒಳ್ಳೆಯತನಕ್ಕಿಂತ ಹೇಗೆ ಬೇರೆ? ಖಂಡಿತ. ಆಪಾದಿತ ನೀತಿ ಅಂದ್ರೆ ಅದು ನಮ್ಮದಲ್ಲ, ನಮಗೆ ಆರೋಪಿಸಲಾದ, ಅಂದ್ರೆ ನಮಗೆ ಕೊಡಲ್ಪಟ್ಟ ನೀತಿ. ಅಂದ್ರೆ ಒಂದು ಉಡುಗೊರೆ ತರಾನೋ? ಎಕ್ಸಾಕ್ಟ್ಲಿ. ಕ್ರಿಸ್ತನ ಪರಿಪೂರ್ಣ ಜೀವನದ ಫಲವಾಗಿ ದೇವರು ನಮ್ಮನ್ನ ಆತನ ನೀತಿಯ ಮೂಲಕ ನೋಡ್ತಾನೆ. ಇದನ್ನೇ ವ್ಯಾಖ್ಯಾನದಲ್ಲಿ ವಿಶಾಲವಾದ ನಿಲುವಂಗಿ ಅಂತ ಹೇಳಿರೋದು. ಓಕೆ, ನಮ್ಮ ತಪ್ಪುಗಳೆಲ್ಲ ಮುಚ್ಚುವ ಒಂದು. ಹೌದು, ನಮ್ಮ ಸ್ವಂತ ನೀತಿ ಚಿಂದಿ ಬಟ್ಟೆ ತರ. ಆದರೆ ಈ ನಿಲುವಂಗಿ ಪರಿಪೂರ್ಣ. ನಮ್ಮ ಪ್ರಯತ್ನಗಳು ಈ ಉಡುಗೊರೆಗೆ ನಾವು ತೋರಿಸುವ ಕೃತಜ್ಞತೆಯಷ್ಟೇ, ಅದನ್ನ ಸಂಪಾದಿಸೋ ಮಾರ್ಗ ಅಲ್ಲ. ಸರಿ, ಈಗ ತುಂಬ ಸ್ಪಷ್ಟವಾಯಿತು.
ನಮ್ಮ ಪ್ರಯತ್ನ ಮುಖ್ಯ, ಆದ್ರೆ ಅದೇ ನಮ್ಮನ್ನ ಉಳಿಸುವುದಿಲ್ಲ. ಹ್ಮ್ ಅದು ನಮ್ಮ ನಂಬಿಕೆಯ ಒಂದು ರೆಸ್ಪಾನ್ಸ್. ಆದ್ರೆ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ಅಲ್ವಾ? ಹೇಳಿ. ಈ ಆಪಾದಿತ ನೀತಿ ಎಲ್ರಿಗೂ ಸಿಗೋದಿಲ್ಲ ಅಂತನೂ ವ್ಯಾಖ್ಯಾನ ಹೇಳಿಸ್ದೆ. ಹೌದು, ಮತ್ತು ಇದು ಬಹಳ ಬಹಳ ಮುಖ್ಯವಾದ ಪಾಯಿಂಟ್. ಈ ವ್ಯಾಖ್ಯಾನದ ಪ್ರಕಾರ ಕ್ರಿಸ್ತನ ನೀತಿಯು ಯಾರು ತಮ್ಮ ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಫಾಲೋ ಮಾಡಕ್ಕೆ ಪ್ರಾಮಾಣಿಕವಾಗಿ ಬಯಸುತ್ತಾರೋ ಅವರಿಗೆ ಮಾತ್ರ ಅನ್ವಯಿಸುತ್ತೆ. ಆ ಮಾತು ಇದೆಯಲ್ಲ, ಪರಿಶುದ್ಧತೆ ಇಲ್ಲದೆ ಯಾರೂ ಕರ್ತನನ್ನು ನೋಡುವುದಿಲ್ಲ ಅಂತ. ಅದೇ, ಅದು ಇದನ್ನೇ ಒತ್ತಿ ಹೇಳುತ್ತೆ. ಇದು ಸುಮ್ಮನೆ ಕೂತ್ಕೊಳ್ಳುವ ನಂಬಿಕೆ ಅಲ್ಲ, ಬದಲಾಗಿ ಪರಿವರ್ತನೆಗಾಗಿ ಶ್ರಮಿಸುವ ಒಂದು ಆಕ್ಟಿವ್ ಆದ ನಂಬಿಕೆ. ಆದ್ರೆ ಕೇಳುಗರಲ್ಲಿ ಕೆಲವರಿಗೆ ಇದು ಮತ್ತೆ ಗೊಂದಲ ಅನ್ಸ್ಬಹುದು. ಪರಿಶುದ್ಧತೆ ಇಲ್ಲದೆ ಯಾರೂ ಕರ್ತನನ್ನು ನೋಡುವುದಿಲ್ಲ ಅಂದ್ರೆ ಕೊನೆಗೆ ಎಲ್ಲವೂ ನಮ್ಮ ನಡವಳಿಕೆ ಮೇಲೇನೆ ನಿಂತಿದೆಯಾ? ಮತ್ತೆ ನಾವು ಮೊದಲಿನ ಚರ್ಚೆಗೆ ಬಂದ ಹಾಗಾಯ್ತಲ್ಲ? ಇಲ್ಲ, ಇಲ್ಲಿ ವ್ಯತ್ಯಾಸ ತುಂಬಾ ಸೂಕ್ಷ್ಮವಾಗಿದೆ. ಇಲ್ಲಿ ಮುಖ್ಯವಾಗಿರೋದು ನಮ್ಮ ಹೃದಯದ ಬಯಕೆ, ನಮ್ಮ ಜೀವನದ ಡೈರೆಕ್ಷನ್. ಅಂತಿಮ ಫಲಿತಾಂಶ ಅಲ್ಲ. ಖಂಡಿತ ಅಲ್ಲ. ನಾವು ಪರಿಪೂರ್ಣರಾಗಿರಬೇಕು ಅಂತ ಅಲ್ಲ, ಆದರೆ ಪರಿಶುದ್ಧರಾಗಲು ಬಯಸಬೇಕು. ನಾವು ಬಿದ್ದಾಗ ಎದ್ದು ಮತ್ತೆ ಪ್ರಯತ್ನಿಸಬೇಕು. ಇಲ್ಲಿ ದೇವರು ನೋಡ್ತಿರೋದು ನಮ್ಮ ಫೈನಲ್ ಸ್ಕೋರ್ ಕಾರ್ಡ್ ಅಲ್ಲ, ಬದಲಾಗಿ ನಾವು ಯಾವ ದಿಕ್ಕಿನಲ್ಲಿ ಓಡುತ್ತಿದ್ದೇವೆ ಅನ್ನೋದನ್ನ. ಹಾಗಾದ್ರೆ ನಮ್ಮ ಬಯಕೆ ಮತ್ತು ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಸಾಕು. ಹೌದು, ಆಗ ನಾವು ಕ್ರಿಸ್ತನ ನೀತಿಯ ಆಶ್ರಯದಲ್ಲಿ ಸೇಫ್ ಆಗಿರ್ತೀವಿ. ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು? ತಪ್ಪಿ ಬೀಳುವುದಿಲ್ಲ ಅನ್ನೋ ಭರವಸೆ ಸಿಗೋದು ನಮ್ಮ ಪರ್ಫೆಕ್ಷನ್ನಿಂದ ಅಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಕ್ರಿಸ್ತನ ಪರಿಪೂರ್ಣತೆಯ ಮೇಲಿರುವ ನಮ್ಮ ನಂಬಿಕೆಯಿಂದ. ಮತ್ತು ಆ ನಂಬಿಕೆ ನಿಜವಾಗಿದ್ರೆ ಅದು ನಮ್ಮನ್ನ ಸುಮ್ನೆ ಕೂರ್ಸಲ್ಲ, ಬದಲಾಗಿ ದೇವರನ್ನು ಮೆಚ್ಚಿಸೋಕೆ ಪ್ರಯತ್ನ ಮಾಡೋ ಹಾಗೆ ಮಾಡುತ್ತೆ. ನಮ್ಮ ಕೆಲಸಗಳು ನಮ್ಮ ರಕ್ಷಣೆಯ ಕಾರಣ ಅಲ್ಲ, ಬದಲಿಗೆ ಅದು ನಮ್ಮ ನಂಬಿಕೆಯ ಪರಿಣಾಮ. ಇದು ವಿಷಯವನ್ನ ನೋಡೋ ದೃಷ್ಟಿಯನ್ನೇ ಬದಲಿಸುತ್ತೆ. ನಿಖರವಾಗಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ತಪ್ಪಿ ಬೀಳದಿರಲು ಇರೋ ಮಾರ್ಗ ಸ್ವನೀತಿಯ ಪರಿಪೂರ್ಣತೆ ಅಲ್ಲ, ಅದು ನಮ್ಮದಲ್ಲದ ನೀತಿಯಲ್ಲಿ ನಂಬಿಕೆಯಿಟ್ಟು ಪರಿಶ್ರಮದಿಂದ ನಮ್ಮ ರಕ್ಷಣೆಯನ್ನ ಪೂರ್ಣಗೊಳಿಸಿಕೊಳ್ಳೋ ಪ್ರಯತ್ನ. ಮೂಲ ಪಠ್ಯದಲ್ಲಿ ಹೇಳಿದ ಹಾಗೆ ಇದು ಭಯ ಮತ್ತು ನಡುಕದಿಂದ ಕೂಡಿದ ಒಂದು ನಿರಂತರ ಗೌರವಯುತ ಪ್ರಕ್ರಿಯೆ. ಈ ಚರ್ಚೆ ಕೇಳುಗರಿಗೆ ಒಂದು ಆಲೋಚನೆಯನ್ನು ಕೊಡುತ್ತೆ. ಈ ಡೀಪ್ ಡೈವ್ ವ್ಯಕ್ತಿಯ ಆಂತರಿಕ ಪ್ರಯತ್ನ ಮತ್ತು ಬಯಕೆಯ ಮೇಲೆ ಹೆಚ್ಚು ಗಮನ ಹರಿಸಿದೆ. ಹಾಗಾದ್ರೆ ಈ ವೈಯಕ್ತಿಕ ಪರಿಶ್ರಮ ಒಂದು ದೊಡ್ಡ ನಂಬಿಕೆಯ ಸಮುದಾಯದಲ್ಲಿ ಒಬ್ಬರ ಪಾತ್ರ ಮತ್ತು ಕ್ರಿಯೆಗಳೊಂದಿಗೆ ಹೇಗೆ ಸಂಬಂಧ ಹೊಂದಿದೆ? ವೈಯಕ್ತಿಕ ಪರಿಶುದ್ಧತೆ ಮತ್ತು ಸಾಮುದಾಯಿಕ ಜವಾಬ್ದಾರಿ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಅನ್ನೋದನ್ನ ನಾವು ಆಲೋಚಿಸಬಹುದು.